ಯೂಸ್ ಮಾಡ್ಕೊಂಡ್ರೆ ಪ್ರಕೃತಿ ಶಕ್ತಿಗೆ ನಾವು ಮೀಟ್ ಆಗ್ತೀವಿ. ಸೊ ಆಗ ಪ್ರಕೃತಿಯಲ್ಲಿರೋ ಶಕ್ತಿ ನಮಗೆ ಬರುತ್ತೆ, ನಮ್ಮಲ್ಲಿರೋ ಶಕ್ತಿ ಪ್ರಕೃತಿಗೆ ಹೋಗುತ್ತೆ. ಆಗ ನಾವು ಪ್ರಕೃತಿಯಿಂದ ನಮ್ಮ ಕರ್ಮಗಳನ್ನು ತೊಳ್ಕೊಬೋದು. ಆಗ ನಾವು ಪ್ರಕೃತಿಯಿಂದ ನಮಗೆ ಬೇಕಾಗಿದ್ದನ್ನು ಪಡಿಬೋದು. ಓಕೆ, ಆರೋಗ್ಯ ಬೇಕಂದ್ರೆ ಆರೋಗ್ಯ ಪಡಿಬೋದು, ದುಡ್ಡು ಬೇಕಂದ್ರೆ ದುಡ್ಡು ಪಡಿಬೋದು, ಜನ ಬೇಕಂದ್ರೆ ಜನ ಪಡಿಬೋದು, ಹೆಸರು ಬೇಕಂದ್ರೆ ಹೆಸರು, ನೆಮ್ಮದಿ ಬೇಕಂದ್ರೆ ನೆಮ್ಮದಿ, ಖುಷಿ ಬೇಕಂದ್ರೆ ಖುಷಿ, ಎಲ್ಲ ಪಡಿಬೋದು. ಎಲ್ಲಿಟ್ಟಿದ್ದಾರೆ ಇದನ್ನೆಲ್ಲ? ನೇಚರಲ್ಲಿ. ಅದಕ್ಕೆ ನೋಡಿ ಸಾಯಿಬಾಬಾ ಅವರು ಒಂದು ಮಾತು ಹೇಳಿದ್ದಾರೆ, ಸಬ್ಕಾ ಮಾಲಿಕ್. ಹೌದಲ್ಲ? ಅದಕ್ಕೆ ಶರತ್ ಒಂದು ಮಾತು ಹೇಳಿದ್ದಾನೆ, ಪ್ರಕೃತಿನೇ ನಮಗೆಲ್ಲ ಮಾಲೀಕ. ಓಕೆ, ಓಕೆ, ನಮ್ಮ ಪ್ಲೇನ್ ಯಾರು? ದೇವರು. ಅವರ ಪ್ಲೇನ್ ಯಾರು? ಸ್ನೇಹಿತರೆ, ಈ ಬ್ರಹ್ಮಾಂಡದ ಒಳಗಡೆ ನಾವು ದೇವರು, ಜಾತಿ, ಧರ್ಮ ಎಲ್ಲ ಮಾಡ್ಕೊಂಡಿರೋದು. ಓಕೆ, ಬಟ್ ಇದಕ್ಕೇನಿದೆ ಅಲ್ಲ, ನೇಚರ್ಗೆ ಏನೂ ಇಲ್ಲ. ಇಟ್ ಈಸ್ ಟೋಟಲಿ ಪ್ಯೂರ್ ಯೂನಿವರ್ಸ್. ಯು ಕ್ಯಾನ್ ಎಂಜಾಯ್ ದ ಯೂನಿವರ್ಸ್ ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್ ಟು ದ ಯೂನಿವರ್ಸ್. ಕ್ಲಿಯರಾ? ಓಕೆ, ಸೊ ವೆರಿ ಸಿಂಪಲ್. ಈಗ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ. ಓಕೆ, ಒಂದು ದೇವರು, ಪ್ರಕೃತಿ. ಹೌದಾ? ಸೊ ನೀವು ನೇಚರಿಗಾದರೂ ದೇವರಿಗಾದರೂ ಕನೆಕ್ಟ್ ಆಗ್ಬೋದು. ದೇವ್ರಲಿಂದನೂ ಪೂಜೆ ಪುನಸ್ಕಾರ ಮಾಡಿ, ಮಂತ್ರ, ಉಪವಾಸ ಎಲ್ಲ ಮಾಡಿ ಪಡಿಬೋದು, ಏನು ಬೇಕಾದ್ರು. ಹೌದಾ? ಎರಡನೇದು ಕನೆಕ್ಟ್ ಆಗ್ಬೋದು, ನಾನು ರೀಬರ್ತ್ ಸಿಸ್ಟಮ್ ಹೇಳ್ಕೊಟ್ಟಿದ್ಲಿಂದ ಪಡಿಬೋದು. ಎರಡೂ ಮಾಡ್ತೀನಿ ಅಂದರೆ ಇನ್ನೂ ಒಳ್ಳೇದು, ಎರಡೂ ಮಾಡಿ. ಎರಡೂ ಮಾಡಲ್ಲ ಅಂತಂದು ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತ. ಹೌದಾ? ನಾವೇನು ಮಾಡೋಕ್ಕೆ ಬರೋಲ್ಲ. ಕ್ಲಿಯರ್? ಯಾವುದಾದ್ರೂ ಒಂದು ಮಾಡ್ತೀನಿ ಅಂದರೆ ಒಂದು ಮಾಡಿ, ದಟ್ ಈಸ್ ಆಲ್ಸೋ ರೈಟ್, ನಿಮ್ಮ ಇಷ್ಟ. ಕ್ಲಿಯರ್? ಈಗ ಒಂದೊಂದು ಕ್ಲಾರಿಟಿ ಸಿಗ್ತಾ ಇದೆ ಮೇಡಮ್. ಸರ್, ಕ್ಲಾರಿಟಿ ಸಿಗ್ತಾ ಇದೆ? ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಇದ್ದಾನೆ ಇಲ್ವಾ? ಏನೆಲ್ಲ ಪ್ರಶ್ನೆಗಳಾಗಿ ಉಳಿದಿದ್ದಾವೆ ಸರ್? ಒಮ್ಮೆ ಸರ್ ಕ್ಲಿಯರ್ ಬರ್ತಾ ಇದೆ? ಹಾಂ.